ಮುಖ್ಯಮಂತ್ರಿ ಬದಲಾವಣೆಯ ಕೂಗು ಕೇಳಿ ಬರ್ತಾ ಇದೆ. ಮತ್ತೊಂದೆಡೆ ಸಿಎಂ ಸಿದ್ದರಾಮಯ್ಯ ಪರ ಶಾಮನೂರು ಶಿವಶಂಕರಪ್ಪ ಬ್ಯಾಟಿಂಗ್ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಆಡಳಿತ ಚೆನ್ನಾಗೇ ಮಾಡ್ತಾ ಇದ್ದಾರೆ. ಸ್ವಾಮೀಜಿ ಹೇಳಿದ ಕೂಡಲೇ ಯಾವುದೂ ಆಗೋದಿಲ್ಲ, ನಮ್ಮಲ್ಲಿ ಹೈಕಮಾಂಡ್ ಇದೆ, ಯಾರು ಹೇಳಿದರೂ ಕೂಡ ನಡೆಯಲ್ಲ, ಏನೇ ಬದಲಾವಣೆ ಮಾಡಿದರೂ ಕೂಡ ಹೈಕಮಾಂಡ್ ಮಾಡಬೇಕು ಅಂತ ಸ್ವಾಮೀಜಿ ಒತ್ತಾಯಕ್ಕೆ ಶಾಮನೂರು ಶಿವಶಂಕರಪ್ಪ ಪ್ರತಿಕ್ರಿಯಿಸಿದ್ದಾರೆ. ಏನು ಹೇಳಿದಪ್ಪ ನಮಗೆ ಗೊತ್ತಿಲ್ಲ, ಎಲ್ಲ ನಾನು ಯಾಕೆ ಸುಮ್ಮನೆ ಕಮೆಂಟ್ ಮಾಡಿ. ಅಲ್ಲ, ಯಾಕೆ ಸಿದ್ದರಾಮಯ್ಯ ಅವರು ಆಡಳಿತ ಸರಿಯಾಗಿ ಮಾಡ್ತಾ ಇಲ್ವಾ ಅಂತ. ಸಿದ್ದರಾಮಯ್ಯ ಅವರೇನು ಆಡಳಿತ ಸರಿಯಾಗಿ ಮಾಡ್ತಾ ಇಲ್ವಾ, ಹಿಂಗೆ ಸಿಎಂ ಬದಲಾವಣೆ ಹೇಳಿದವರು ಸರಿಯಾಗಿ ಮಾಡೋದಿಲ್ಲ ಅಂತ ಯಾರು ಹೇಳ್ತಾರಪ್ಪ? ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹೇಳಿದ್ರಿಂದ ವರ್ಷ ಆಯ್ತು ಹೈಕಮಾಂಡ್ ಹೈಕಮಾಂಡ್ ಇರ್ತಾರೆ, ಎಲ್ಲರೂ ಸರಿಯಾಗಿ ಉತ್ತರ ಕೊಡೋರು ಅವರು. ಬದಲಾವಣೆ ಚರ್ಚೆ ಯಾಕೆ ಬರ್ತಾ ಇದೆ? ಅದಾದ ಹೈಕಮಾಂಡರಿಗೆ ಮಾಡ್ತಾರೆ. ಸ್ವಾಮಿಗಳು ಹೇಳಿದ್ರು ಮಾಡೋದಿಲ್ಲ, ಯಾರು ನೋಡೋದಿಲ್ಲ. ಹೈಕಮಾಂಡ್ ಅದಕ್ಕೆಲ್ಲ ಐತಿ, ಅವರು ಮಾಡ್ತಾರೆ, ಮಾತಿನ ಪ್ರಕಾರ ನಡ್ಕೊಂತಾರೆ ಅವರು. ಈಗ ಒಂದಿಷ್ಟು ಬಣ ಈ ಡಿ ಕೆ ಶಿವಕುಮಾರ್ ಅವ್ರ ವಿರುದ್ಧ ಹೊರಟಿದೆ ಸರ್, ಅವರೇ ಆಗ್ಬೇಕಂತೇಳಿ. ಈಗ ಹೈಕಮಾಂಡ್ ಐತಲ್ಲ ಗೊತ್ತಿಲ್ಲ ಅನ್ಬೋದು. ಶಿವಗಂಗಾ ಬಸವರಾಜ್ ಅವರು ಪದೇ ಪದೇ ಹೇಳ್ತಿದ್ದಾರೆ ಸರ್, ಸಿಎಂ ಬದಲಾವಣೆ ಆಗಲಿ ಅಂತೇಳಿ. ಅವ್ನಿಗೆ ಏನಾರು ಚಾರ್ಜ್ ಮಾಡೋರು ಅಂತ ಹೇಳ್ತಿರ್ಬೇಕು. ಯಾರು ಹೇಳಿದ್ರೆ ಏನು ನಡೆಯೋದಿಲ್ಲ, ಎಲ್ಲ ಹೈಕಮಾಂಡ್ ಅಪ್ಪ ಇರೋದು. ನಿಮಗೆ ಸಿಗ್ಲಿಲ್ಲ ಸಬ್ಜೆಕ್ಟ್ ಹಾಗಾದ್ರೆ ಮತ್ತೆ ಈಗ ಡಿ ಸಿ ಎಂ ಒಂದು ಜಾತಿವಾರು ಮಾಡ್ಬೇಕಂತ ಅದೊಂದು ಹೊರಟಿದೆ ಸರ್. ಅಯ್ಯಾರು ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಅವೆಲ್ಲ ಸುಮ್ಮನೆ ಅವೆಲ್ಲ ಏನು ಆಗೋದಿಲ್ಲ, ಹೋಗೋದಿಲ್ಲ. ಅವು ಏನು ಮಾಡ್ಬೇಕು ಅದನ್ನು ಹೈಕಮಾಂಡ್ ಮಾಡಬೇಕು. ಹಾಗಾದ್ರೆ ಸಿಎಂ ಬದಲಾವಣೆ ನಿಮ್ಮ ಪ್ರಕಾರ ಆಗೋದು ಬೇಡ ಅಂತೀರ ಸರ್? ನಾನು ಆಗ್ಬೇಕು ಅನ್ನೋಲ್ಲ, ಬೇಡ ಅನ್ನೋದಲ್ಲ, ಹೈಕಮಾಂಡ್ ನೋಡ್ಕೊಂತ ರಜೆ ಮಾತಾಡ್ರಿ. ಈಗ ಒಕ್ಕಲಿಗ ಸ್ವಾಮೀಜಿಗಳೆಲ್ಲ ಒಂದ್ ಕಡೆ ನಿಂತ್ಕೊಂಡು ಡಿ ಕೆ ಶಿವಕುಮಾರ್ ಅವರಿಗೆ ಕೊಡಬೇಕು ಅಂತ ಈಗ ಒಂದ್ ಕಡೆ ನಿಂತಿದ್ದಾರೆ ಸರ್. ಹೈಕಮಾಂಡ್ ಅಂತ ಓಪನ್ ಕಾರ್ಯಕ್ರಮದಾಗೆ ಹೇಳಿದ್ದಾರೆ. ಕೆಂಪೇಗೌಡ ಕಾರ್ಯಕ್ರಮ ಜಿ ಎಂ ಸಿದ್ದೇಶ್ವರ ಅಂತ ಏನಂದ್ರೆ ಏನು ಸರ್, ಏನು ಅವ್ರ ಹೆಸರು ಹೇಳಕತ್ತಾರೆ? ಕೆಂಪೇಗೌಡ ಜಯಂತಿಯಲ್ಲಿ ಹೇಳಿದ್ರು ಸರ್. ಹೇಳಿರ್ತಾರಂತ ಅಂದು ಸ್ವಾಮಿಗಳು ಹೇಳ್ದಂಗೆ ಮಾಡ್ತಾರೆ. ಹೈಕಮಾಂಡ್ ಐತೆ, ಅವಕ್ಕೆಲ್ಲ ಮಾಡ್ತಾರೆ ಅವರು ಹೈಕಮಾಂಡ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.